శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద భక్తవత్సల గోవింద భాగవత ప్రియ గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద నిత్య నిర్మల గోవింద నీలమేఘ శ్యామ గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద పురాణ పురుష గోవింద పుండరీకాక్ష గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద నందనందన గోవింద నవనీత చోర గోవింద గోవింద హరి గోవింద గోకుల నందన గోవింద శ్రీనివాస గోవింద శ్రీ వెంకటేశ గోవింద మూడవ రోజు ఉదయం సింహవాహనంపై ఆ స్వామివారు ఊరేగుతూ ఉన్నారు. ఈ వాహన సేవా కార్యక్రమంలో స్వామివారు సింహవాహనాన్ని అధిరోహించారు. అయితే స్వామివారి సింహవాహనాన్ని అధిరోహించడంలో గల ఆంతర్యమేమిటి? అలాగే నిన్న రాత్రి హంసవాహనారూఢుడై మన యొక్క అజ్ఞానాంధకారాన్ని పోగొడుతూ ఆయన పరమహంసగా నందన గోవింద శ్రీనివాస గోవింద శ్రీ వెంకటేశ గోవింద శ్రీనివాస గోవింద శ్రీ వెంకటేశ గోవింద దుష్ట సంహార గోవింద దురిత నివారణ గోవింద ಶ್ರೀರಮಣ ಸರ್ವೇಶ ಸರ್ವಗ ಸಾರಭೋಕ್ತ ಸ್ವತಂತ್ರ ದೋಷ ವಿದೂರ ಜ್ಞಾನಾನಂದ ಬಲಮೈಶ್ವರ್ಯ ಪರಿಪೂರ್ಣ ಮೂರು ಗುಣವರ್ಜಿತ ಸಗುಣ ಸಾಕಾರ ವಿಶ್ವಸ್ಥಿತಿ ಲಯೋದಯ ಕಾರಣ ಕೃಪಾ ಸಾಂದ್ರ ನರ ಹರೇ ಸಲಹೋ ಸಜ್ಜನರ ಕೃಪಾ ಸಾಂದ್ರ ನರ ಹರೇ ಸಲಹೋ ಸಜ್ಜನರ ಆನಂದ ತೀರ್ಥ ವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ. ಹರೇ ಶ್ರೀನಿವಾಸ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ದಿವ್ಯವಾಗಿರತಕ್ಕಂತಹ ಉತ್ಸವ ಬ್ರಹ್ಮೋತ್ಸವ ಮಹಾನಗರವೆಂದು ಪ್ರಸಿದ್ಧಿಯನ್ನು ಪಡೆದಿರತಕ್ಕಂತಹ ಭಾಗ್ಯನಗರ ಅಂದರೆ ಹೈದರಾಬಾದ್ ಅಂತಹ ಆ ಕ್ಷೇತ್ರದಲ್ಲಿ ಪ್ರಸಿದ್ಧವಾಗಿರತಕ್ಕಂತಹ ಪ್ರಾಂತ ಜೂಬ್ಲಿ ಹಿಲ್ಸ್. ಅಲ್ಲಿ ನೆಲೆಸಿದಂತಹ ವೆಂಕಟೇಶ್ವರ ಸ್ವಾಮಿ ಭಕ್ತರನ್ನು ಉದ್ಧರಿಸಲಿಕ್ಕಾಗಿ ತಾನು ಬ್ರಹ್ಮೋತ್ಸವ ಕಾರ್ಯಕ್ರಮವನ್ನು ಭಕ್ತರಿಂದ ಪಡೆದುಕೊಳ್ತಾ ಇದ್ದಾನೆ. ಆ ನಿಟ್ಟಿನಲ್ಲಿ ಇಂದಿನ ದಿನ ಈಗ ಸಿಂಹವಾಹನವನ್ನು ಅಧಿರೋಹಿಸಿ ಆ ವೆಂಕಟೇಶ್ವರ ಸ್ವಾಮಿ ಎಲ್ಲರ ಪಾಪಗಳನ್ನು ದೂರ ಮಾಡುತ್ತಾ ಪುಣ್ಯ ಕಾರ್ಯದಲ್ಲಿ ಎಲ್ಲರನ್ನೂ ಕೂಡ ಭಾಗಿಗಳನ್ನಾಗಿ ಮಾಡುತ್ತಾ ಅವರಿಂದ ಪುಣ್ಯಾರ್ಜನೆ ಕಾರ್ಯವನ್ನು ಮಾಡಿಸ್ತಾ ಇರತಕ್ಕಂತಹದ್ದು ಲಕ್ಷ್ಮೀರಮಣನಾಗಿರ್ತಕ್ಕಂತಹ ಆ ಶ್ರೀ ಶ್ರೀನಿವಾಸ ಸರ್ವೇಶನಾಗಿದ್ದಾನಂತೆ, ಎಲ್ಲರಿಗೂ ಕೂಡ ಒಡೆಯ. ಹಾಗಾಗಿಯೇ ಸರ್ವತಂತ್ರ ಸ್ವತಂತ್ರ ಸರ್ವ
ಸ್ಥಳದಲ್ಲಿಯೂ ವ್ಯಾಪ್ತನಾಗಿರ್ತಕ್ಕಂಥವನು. ಹಾಗಾಗಿ ಅವನನ್ನು ಸರ್ವಗ ಅಂತ ಹೇಳ್ತಾರೆ. ಎಲ್ಲರಲ್ಲಿಯೂ ಕೂಡ ಇರತಕ್ಕಂಥವನು, ಎಲ್ಲ ವಸ್ತುಗಳಲ್ಲಿಯೂ ಇರತಕ್ಕಂಥವನು. ಭಗವಂತನಿಲ್ಲದಂತಹ ವಸ್ತುವೇ ಇಲ್ಲ. ಹಾಗಾಗಿ ಅಷ್ಟೇ ಅಲ್ಲ, ಎಲ್ಲ ಕಡೆ ಇದ್ದರೆ ಅಲ್ಲಿರ್ತಕ್ಕಂತಹ ದುಃಖಕ್ಕೂ ಕೂಡ ಅವನು ಭಾಗಿಯಾಗ್ತಾನ ಅಂತಂದರೆ ಸಾರಭೋಕ್ತ ಅಂತ ನಂತರ ಹೇಳ್ತಾರೆ. ಇಲ್ಲ, ಎಲ್ಲವೂ ಕೂಡ ಉತ್ತಮವಾದಂತಹದ್ದೇನಿದೆ ಸುಖ ಇತ್ಯಾದಿಗಳನ್ನು ಮಾತ್ರ ಸ್ವಾಮಿ ಸ್ವೀಕಾರ ಮಾಡ್ತಾನಂತೆ. ಹಾಗೆ ಮಾಡುವ ಸಾಮರ್ಥ್ಯ ಹೇಗಿದೆ ಅಂತಂದರೆ ಅವನು ಸರ್ವತಂತ್ರ ಸ್ವತಂತ್ರ. ಆದ್ದರಿಂದ ಅವನು ಈ ರೀತಿಯಾಗಿ ಮಾಡಲಿಕ್ಕೆ ಸಾಧ್ಯ. ಲೋಕದಲ್ಲಿ ಕಂಡು ಬಂದಿಲ್ಲ ಅಂದರೆ ಲೋಕದಲ್ಲಿ ಎಲ್ಲರಲ್ಲಿಯೂ ಕೂಡ ದೋಷ ಇರುತ್ತದೆ. ಆದರೆ ಭಗವಂತ ದೋಷ ವಿದೂರನಾಗಿದ್ದಾನೆ. ಆ ಸ್ವಾಮಿಯ ಶರೀರವನ್ನು ಹೇಳ್ತಾರೆ ಹೇಗಿದೆ ಅಂತನ್ನುವಂಥದ್ದನ್ನು. ಜ್ಞಾನಮಯವಾಗಿರ್ತಕ್ಕಂತಹ ಶರೀರ, ಆನಂದಮಯವಾದಂತಹ, ಬಲಮಯವಾದಂತಹ, ಐಶ್ವರ್ಯಮಯವಾಗಿರ್ತಕ್ಕಂತಹ ಶರೀರ. ಅದನ್ನು ಹೇಳ್ತಾರೆ ಜ್ಞಾನಾನಂದ ಬಲಮೈಶ್ವರ್ಯ ಪರಿಪೂರ್ಣ ಎಂಬುದಾಗಿ. ಇನ್ನು ಲೌಕಿಕವಾದ ರೀತಿಯಲ್ಲಿ ನೋಡುವ 3 ಗುಣಗಳೇನಿದ್ದಾವೆ, ಆ ಗುಣಗಳಿಂದ ವರ್ಜಿತನಾದಂಥವನು ಸ್ವಾಮಿ. ಸಗುಣ ಸಾಕಾರ ವಿಶ್ವಸ್ಥಿತಿ ಲಯೋದಯ, ಪ್ರಪಂಚದ ಸೃಷ್ಟಿ ಸ್ಥಿತಿ ಲಯ ಇವುಗಳಿಗೆಲ್ಲ ಉದಯಕ್ಕೆ ತಾನು ಕಾರಣನಾಗಿರ್ತಕ್ಕಂಥವನು. ಅಂತಹ ಆ ಸ್ವಾಮಿ ಕೃಪಾಸಾಂದ್ರನಾಗಿದ್ದಾನೆ, ಕರುಣಾ ಸಮುದ್ರನಾಗಿದ್ದಾನೆ, ದಯಾಮಯನಾಗಿದ್ದಾನೆ. ಅಂತಹ ಆ ಸ್ವಾಮಿ ನರಹರಿ. ನರ ಮತ್ತು ಹರಿ. ಮನುಷ್ಯ ಹರಿ ಅಂತಂದರೆ ಸಿಂಹ ಅಂತ. ಸಿಂಹೋ ಮೃಗೇಂದ್ರ ಪಂಚಾಸ್ಯೋ ಹರ್ಯಕ್ಷ ಕೇಸರಿ ಹರಿಹಿ ಅಂತ. ಹಾಗಾಗಿ ಸಿಂಹ ಅಂತ. ನರಹರಿ ಅಂದರೆ ನರಸಿಂಹ ಸಲಹೋ ಸಜ್ಜನರ ಎಂಬುದಾಗಿ ಆ ನರಸಿಂಹಸ್ವಾಮಿಯ ಸ್ಮರಣೆಯನ್ನು ಕೂಡ ಈ ಸಿಂಹ ವಾಹನವನ್ನು ಅಧಿರೋಹಿಸಿ ಸ್ವಾಮಿ ಯೋಗ ನರಸಿಂಹ ರೂಪದಲ್ಲಿ ದರ್ಶನವನ್ನು ನೀಡ್ತಾ ಇರತಕ್ಕಂತಹದ್ದು. ಇದು ನಮ್ಮೆಲ್ಲರ ಭಾಗ್ಯ. ಆ ಭಗವಂತನ ಕೃಪೆ ಹೀಗೆ ನಮ್ಮೆಲ್ಲರ ಮೇಲಿರಲಿ. ಆ ಭಗವಂತನಲ್ಲಿ ಪ್ರಾರ್ಥನೆ. ಎಂದಿಗಾಹುದೋ ನಿನ್ನ ದರುಶನ, ಅಂದಿಗಲ್ಲದೆ ಬಂಧನೀಗದೋ, ಗಾನಲೋಲ ಶ್ರೀವತ್ಸಲಾಂಛನ, ದಾನವಾಂತಕ ದೀನ ರಕ್ಷಕ. ಆರಿಗೆ ಮೊರೆ ಇಡಲೋ ದೇವನೇ, ಸಾರಿ ಬಂದು ನಿ ಕಾಯೋ ಬೇಗನೆ. ಗಜವ ಪೊರೆದೆಯೋ ಗರುಡ ಗಮನನೆ, ತ್ರಿಜಗ ಭರಿತ ಶ್ರೀ ವಿಜಯ ವಿಠಲ. ತ್ರಿಜಗ ಭರಿತ ಶ್ರೀ ವಿಜಯ ವಿಠಲ. 3 ಲೋಕಗಳಲ್ಲಿಯೂ ಕೂಡ ವ್ಯಾಪಿಸಿ ಇರತಕ್ಕಂತಹ ಹೇ ವಿಜಯ ವಿಠಲ, ಶ್ರೀ ಶ್ರೀನಿವಾಸ ಗರುಡ ಗಮನ, ಗಜವನ್ನು ಪೊರೆದಂತಹ ಮಹಾನುಭಾವ ಕರಿವರದ, ನೀನು ಬೇಗ ಬಂದು ನನ್ನನ್ನು ರಕ್ಷಣೆ ಮಾಡು, ನನ್ನನ್ನು ಕಾಯು ಎಂಬುದಾಗಿ ಆ ಸ್ವಾಮಿಯಲ್ಲಿಯೇ ಮೊರೆಯನ್ನು ಇಡತಕ್ಕಂತಹ, ಆರಿಗೆ ಮೊರೆ ಇಡಲು ದೇವನೇ ಎಂಬುದಾಗಿ ಹೇಳುತ್ತಾ ಆ ಭಗವಂತನಿಗೆ ಮೊರೆಯನ್ನು ಲಾಲಿಸುವಂತೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಆದ್ದರಿಂದ ಎಂದಿಗಾಹುದೋ ನಿನ್ನ ದರುಶನ, ಅಂದಿಗಲ್ಲದೀ ಬಂಧ ನೀಗದೋ. ಈ ಸಂಸಾರ ಬಂಧ ನಿನ್ನ ದರ್ಶನ ಮಾತ್ರದಿಂದಲೇ ದೂರವಾಗುವಂತಹದ್ದಾಗ್ತದೆ. ಆದ್ದರಿಂದ ಅಂತಹ ದಿವ್ಯವಾದಂತಹ ದರ್ಶನ ಜ್ಞಾನವನ್ನು, ನಿನ್ನ ತತ್ವಜ್ಞಾನವನ್ನು ನಮ್ಮೆಲ್ಲರಿಗೆ ಉಣಬಡಿಸಿ ನಮ್ಮನ್ನು ರಕ್ಷಿಸು ಹೇ ಜಗನ್ನಾಟಕ ಸೂತ್ರಧಾರಿ ಎಂಬುದಾಗಿ ಸ್ವಾಮಿಯನ್ನು ಪ್ರಾರ್ಥಿಸೋಣ. ಅಂದವಾದ ತೋಯಜದ ಚಂದವಾದ ಪಾದದಿಂದ ಓಡಿಬಾರೋ ರಂಗ ಸಾಗಿಬಾರೋ ಎಂಬುದಾಗಿ ಆ ಸ್ವಾಮಿಯನ್ನು ಬಾ ಬಾ ಎಂಬುದಾಗಿ ಕರೆಯತಕ್ಕಂಥದ್ದು. ಆ ಸ್ವಾಮಿ ಭಕುತರ ಹೃದಯಕ್ಕೆ ಮಂದಿರದಂತೆ ಇರತಕ್ಕಂಥವನು. ಆ ಸ್ವಾಮಿ ಭಕುತರ ಹೃದಯ ಮಂದಿರ ಏನಿದೆ, ಆ ಹೃದಯ ಮಂದಿರವನ್ನು ಉದ್ದೇಶಿಸಿ ಬಾ ಸ್ವಾಮಿ ಜಗದೋದ್ಧಾರ ಎಂಬುದಾಗಿ ಆ ಸ್ವಾಮಿಯನ್ನು ಪ್ರಾರ್ಥಿಸ್ತಕ್ಕಂಥದ್ದು. ಬಾಬಾ ವೆಂಕಟಾಚಲ ವಿಹಾರ, ಬಾಬಾ ಅನೇಕಾವತಾರ ಧೀರ ಶೂರ ಎಂಬುದಾಗಿ ಸ್ವಾಮಿಯ ಮಹಿಮೆಯನ್ನು ಕೊಂಡಾಡುತ್ತಾ ಆ ಸ್ವಾಮಿಯನ್ನು ನಮ್ಮ ಹೃದಯ ಮಂಟಪಕ್ಕೆ ನಾವೆಲ್ಲರೂ ಕೂಡ ಆದರದಿಂದ ಬರಮಾಡಿಕೊಳ್ಳೋಣ. ಸ್ವಾಮಿಯನ್ನು ಆಹ್ವಾನಿಸೋಣ. ದಕ್ಷ ಕಮಲಾಕ್ಷ ರಾಕ್ಷಸ ಕುಲ ಶಿಕ್ಷ, ಲಕ್ಷ್ಮಣಾಗ್ರಜ ಲಕ್ಷ್ಮೀವಕ್ಷ, ಪಕ್ಷಿ ವಾಹನ ಪೂರ್ಣ ಲಕ್ಷಣ ಸರ್ವೇಶ, ಮೋಕ್ಷದಾಯಕ ಪಾಂಡವ ಪಕ್ಷ, ಅಕ್ಷಯವಂತ ಸೂಕ್ಷ್ಮಾಂಬರಧರಾಧ್ಯಕ್ಷ ಪ್ರತ್ಯಕ್ಷ ತದೈವ, ಅಕ್ಷತ ನಾರೇರ ತಕ್ಷಣದಲ್ಲಿ ತಂದ ಅಕ್ಷರ ಪುರುಷ ಗೋವಿಂದ. ಬಾಬಾ
ಬಕುತರ ಹೃದಯ ಮಂದಿರ ಬಾಬಾ ಜಗದೋದ್ಧಾರ. ಹೇ ಸ್ವಾಮಿ, ಜಗತ್ತನ್ನ ಉದ್ಧರಿಸುವಂತಹ ಶ್ರೀನಿವಾಸ, ಬೇಗ ಬಕುತರ ಹೃದಯ ಮಂದಿರಕ್ಕೆ ಬಂದು ಅನೇಕ ಅವತಾರವನ್ನು ಪಡೆದಂತಹ ಧೀರ ಶೂರ, ನೀನು ನಮ್ಮನ್ನು ಅನುಗ್ರಹಿಸು ಎಂಬುದಾಗಿ ಆ ಸ್ವಾಮಿಯಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆಯನ್ನು ಸಲ್ಲಿಸೋಣ. ಇದೊಂದು ಅದ್ಭುತವಾದಂತಹ ಅವಕಾಶ. ಜಗದೊಡೆಯನ ಬ್ರಹ್ಮೋತ್ಸವವನ್ನು ನೇರ ಪ್ರಸಾರದೊಂದಿಗೆ ನೋಡುವ ಭಾಗ್ಯವನ್ನು ಪಡೆದುಕೊಂಡಿದ್ದೇವೆ. ನೀನು ಪುಟ್ಟಿಸಲು ಪುಟ್ಟುವ ಜೀವನಾನಯ್ಯ, ನೀನು ಪೋಷಿಸಲು ಪೋಷಿಸಿಕೊಂಬೆ ನಾನಯ್ಯ, ನೀನು ಚಲಿಸಲು ಚಲಿಸುವೆನಯ್ಯ ನಾನು, ನೀನು ತಡಹಲು ತಡೆಹುವೆನಯ್ಯ ನಾನು, ನೀನು ನುಡಿಸಲು ನುಡಿಯುವುದು ನಾಲಿಗೆ, ನೀನೇ ವ್ಯಾಪ್ತನು ಸ್ಥೂಲ ಸೂಕ್ಷ್ಮ ದೇಹಗಳಲ್ಲಿ. ಎಲ್ಲವೂ ಕೂಡ ಆ ಭಗವಂತನ ಅಧೀನ ಅನ್ನುವಂತಹದ್ದನ್ನು ತಿಳಿಸ್ತಾ ಇದ್ದಾರೆ. ಸ್ವಾಮಿ ಹುಟ್ಟಿಸಿದ ಅಂದರೆ ನಾವು ಹುಡ್ತೇವೆ, ಆ ಸ್ವಾಮಿ ನಮ್ಮನ್ನು ಪೋಷಿಸಿದರೆ ನಾವು ಪೋಷಿಸಿಕೊಳ್ಳಲ್ಪಡ್ತಕ್ಕಂಥವ್ರಾಗ್ತೇವಂತೆ. ಆ ಸ್ವಾಮಿ ನಮ್ಮೊಳಗಡೆ ಇದ್ದು ಚಲಿಸಿದರೆ ನಾವು ಚಲಿಸುತ್ತೇವೆ, ಅವನು ನಿಂತರೆ ನಾವು ನಿಲ್ತೇವೆ. ಹಾಗಾಗಿ ಅವನು ಬಾಯಲ್ಲಿ ಇದ್ದು ನುಡಿಸಿದರೆ ನಾಲಿಗೆಯು ಏನನ್ನಾದರೂ 4 ಮಾತುಗಳನ್ನು ಹೇಳ್ತದಂತೆ. ಆದ್ದರಿಂದ ನೀನೇ ವ್ಯಾಪ್ತನು, ನೀನು ವ್ಯಾಪ್ತನಾಗಿದ್ದೀಯ ಸ್ಥೂಲ ಸೂಕ್ಷ್ಮ ದೇಹಗಳಲ್ಲಿ. ನೀನೇ ಕರ್ತೃಭೋಕ್ತೃ, ನೀನೇ ಆಧಾರನು ಸರ್ವಕ್ಕೂ ಕೂಡ. ಹೇ ಸ್ವಾಮಿ ಶ್ರೀನಿವಾಸ, ನೀನೇ ಆಧಾರ. ನೀನೇ ನೇಮಿಸಿದಂತೆ ಲಾಭ ನಷ್ಟಗಳು, ಲಾಭವಾಗಲಿ ನಷ್ಟವಾಗಲಿ ಅದು ನಿನ್ನ ಸಂಕಲ್ಪದಂತೆ ಆಗುತ್ತದೆ. ನೀನೇ ಸರ್ವಚರಾಚರ ಪ್ರೇರಕ, ಎಲ್ಲರಲ್ಲಿಯೂ ಕೂಡ ಪ್ರೇರಣೆಯನ್ನು ಉಂಟು ಮಾಡತಕ್ಕಂಥವನು. ಗುರು ಪರಂಪರಾ ವ್ಯಾಮೋಹದಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಸ್ಯ ದಯೈಕ ಸಿಂಧೋ ರಾಮಾನುಜಸ್ಯ ಶರಣೋ ಶರಣಂ ಪ್ರಪದ್ಯೆ. ಮಾತಾಪಿತಾಯ ಸ್ತನಯಾ ವಿಭೂತಿಃ ಸರ್ವಂ ಯದೇವ ನಿಯಮೇನ ಮದನ್ಮಯಾನಾಂ ಆದ್ಯಸ್ಯ ನ ಕುಲಪದೇವ ಕುಲಾಭಿರಾಮಂ ಶ್ರೀಮತ್ತದಂಗ್ರಿಯುಗಳಂ ಪ್ರಣಮಾಮಿ ಮೂರ್ಧನ ಕೋದಂಡರಸ್ಯ ಮಹದಾತ್ಮಯ ಭಟ್ಟನಾದ ಶ್ರೀಭಕ್ತಿದಾರ ಗುಣಶೇಖರ ಯೋಗಿ ಮಹಾನ್ ಭಕ್ತಾಗ್ರನೇಯ ಗಣಗಾಲ ವಿಧೀಂದ್ರ ಮಿಶ್ರಾನ್ ಶ್ರೀಮತ್ಪರಂ ಪ್ರಣತೋಸ್ಮಿ ನಿತ್ಯ ஈராறும் மாட திருக்கோவலூரதனை காரார் கருமையை காணப்புக்கு ஓரா திருக்கண்டே இணைத்த சீரான் கடலே உரை கண்டாய் நெறியே உகந்து சாதித்தருள திரு கண்டே
ಆ ಮಧ್ಯದಲ್ಲಿ ಸ್ವಾಮಿ ಮೃಗನೂ ಅಲ್ಲ, ಸಿಂಹನೂ ಅಲ್ಲ, ಈ ಕಡೆ ನರ ರೂಪನೂ ಅಲ್ಲ, ಮನುಷ್ಯಾಕೃತಿಯೂ ಅಲ್ಲ, ನರಮೃಗಾಕೃತಿಯಾಗಿ ಸ್ತಂಭದಿಂದ ಹೊರಬಂದಿದ್ದಾನಂತೆ. ಆ ಭಗವಂತ ಸ್ತಂಭದಿಂದ ಹೊರಬಂದು ಆ ಪ್ರಹ್ಲಾದ ರಾಜರನ್ನ ರಕ್ಷಣೆ ಮಾಡಿರ್ತಕ್ಕಂತಹ ರೂಪ ನರಸಿಂಹ ರೂಪ ಲೋಕಕ್ಕೆ ತಿಳಿಸ್ತಾ ಇದ್ದಾರೆ. ಎಷ್ಟು ಬುದ್ಧಿವಂತಿಕೆಯಿಂದ ಏನು ನೀವು ವರಗಳನ್ನು ಪಡೆದರೂ ಕೂಡ ಅದನ್ನು ಮೀರಿ ನಿಂತಿರತಕ್ಕಂತಹ ದೈವ ಇದೋ ನಾನು ಎಂಬುದಾಗಿ ನರಸಿಂಹ ರೂಪದಿಂದ ಸ್ವಾಮಿ ನಮ್ಮೆಲ್ಲರಿಗೂ ಕೂಡ ಸಂದೇಶ ನೀಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಆ ನರಸಿಂಹ ಸ್ವಾಮಿಯ ಅವತಾರ ಹೇಗಾಗಿದೆ, ಯಾಕಾಗಿದೆ ಅಂತನ್ನುವುದನ್ನು ಸ್ವಲ್ಪ ಆಲೋಚನೆ ಮಾಡಿದರೆ ಗೊತ್ತಾಗ್ತದಂತೆ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ. ತನ್ನ ಸೇವಕರು ಏನು ಮಾತನ್ನು ಹೇಳಿದ್ದರು, ಮಾತು ಕೊಟ್ಟಿದ್ದರು, ಆ ಮಾತನ್ನು ಸತ್ಯ ಮಾಡಲಿಕ್ಕಾಗಿ ಬ್ರಹ್ಮದೇವರು ಹಿರಣ್ಯಕಶಿಪುವಿಗೆ ವರವನ್ನು ಕೊಟ್ಟಿದ್ದಾರೆ. ಆ ಹಿರಣ್ಯಕಶಿಪು ಆದರೂ ಬಹಳ ಅದ್ಭುತವಾದ ರೀತಿಯಲ್ಲಿ ವರವನ್ನು ಪಡೆದುಕೊಂಡಿದ್ದಾನೆ. ಒಳಗಲ್ಲ, ಹೊರಗಲ್ಲ, ಹಗಲಲ್ಲ, ರಾತ್ರಿಯಲ್ಲ, ಮೃಗದಿಂದ ಅಲ್ಲ, ನರನಿಂದ ಅಲ್ಲ, ಆಯುಧಗಳಿಂದ ಅಲ್ಲ, ಯಾವುದರಿಂದಲೂ ಕೂಡ ನನಗೆ ಮರಣ ಬರಬಾರದು ಅಂತ. ಹಾಗಾಗಿ ಅದೆಲ್ಲವನ್ನು ಕೂಡ ಪರಿಪಾಲಿಸುತ್ತಾ ಆ ಬ್ರಹ್ಮದೇವರು ಏನು ಮಾತನ್ನು ಕೊಟ್ಟಿದ್ದಾರೆ ಹಿರಣ್ಯಾಕ್ಷನಿಗೆ, ಹಿರಣ್ಯಕಶಿಪುವಿಗೆ, ಹಿರಣ್ಯಾಕ್ಷ ಅಲ್ಲ ಹಿರಣ್ಯಕಶಿಪು, ಆ ಹಿರಣ್ಯಕಶಿಪುವಿಗೆ ಕೊಟ್ಟಂತಹ ಮಾತುಗಳನ್ನೆಲ್ಲವನ್ನು ಕೂಡ ಸತ್ಯ ಮಾಡಲಿಕ್ಕೆ ಹಿರಣ್ಯಾಕ್ಷನಿಗೂ ಕೂಡ ಮಾತನ್ನು ಕೊಟ್ಟಿದ್ದರು. ಆ ಸತ್ಯವನ್ನು ಮಾಡಲಿಕ್ಕೆ ವರಾಹ ಅವತಾರವನ್ನು ಪಡೆದು ಬಂದು ಆ ಸ್ವಾಮಿ ತನ್ನ ಕೈಯಿಂದಲೇ ಆ ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ್ದು. ಅದೇ ರೀತಿಯಾಗಿ ಹಿರಣ್ಯಕಶಿಪುವಿನ ಸಂಹಾರ ನರಸಿಂಹ ಅವತಾರದಿಂದ. ಏನು ಜಯ ವಿಜಯರಿದ್ದರು ಇವರಿಬ್ಬರು ದ್ವಾರಪಾಲಕರು. ಇವರಿಬ್ಬರು ಮಾತನ್ನು ಕೇಳಿಕೊಂಡಿದ್ದರು, ಹೇ ಸ್ವಾಮಿ ನಿನ್ನನ್ನು ಬಿಟ್ಟು ಬಹಳ ಕಾಲ ತನಕ ನಾವು ಇರುವುದಿಲ್ಲ, ಆದ್ದರಿಂದ ಮೈತ್ರಿಯನ್ನು ಅಪೇಕ್ಷಿಸಿ 7 ಜನ್ಮಗಳು ನಮಗೆ ಬೇಡ. ನಿನ್ನ ಶತ್ರುತ್ವವನ್ನು ಪಡೆದು ಲೋಕದಲ್ಲಿ ದುಷ್ಟನಾಮ ಪಡೆದರೂ ಪರವಾಗಿಲ್ಲ, ನಿನ್ನ ಶತ್ರುಗಳಾಗಿ ಜೀವಿಸಿದರೂ ಪರವಾಗಿಲ್ಲ, ಆದರೆ 3 ಜನ್ಮ ಸಾಕು. ಆ 3 ಜನ್ಮವನ್ನು ನಮಗೆ ಕೊಟ್ಟು ನಮ್ಮನ್ನು ಉದ್ಧರಿಸು ಎಂಬುದಾಗಿ. ಆ 3 ಜನ್ಮಗಳಲ್ಲಿಯೂ ಕೂಡ ಆ ಭಗವಂತನೇ ಅವರನ್ನು ಸಂಹಾರ ಮಾಡ್ತಕ್ಕಂತಹದ್ದು. ಆ ನಿಟ್ಟಿನಲ್ಲಿಯೇ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪುವಿನ ಸಂಹಾರ ವರಾಹ ಅವತಾರ ಮತ್ತು ನರಸಿಂಹ ಅವತಾರದ ಮುಖಾಂತರ ಆಗಿರುವಂತಹದ್ದಾಗಿದೆ. ಅಂತಹ ಆ ಭಕ್ತರನ್ನೆಲ್ಲರನ್ನು ಉದ್ಧರಿಸುವಂತಹ ಯೋಗ ನರಸಿಂಹಸ್ವಾಮಿಯ ದಿವ್ಯವಾದ ದರ್ಶನವನ್ನು ನಾವೆಲ್ಲರೂ ಕೂಡ ಪಡೆದುಕೊಳ್ತಾ ಇದ್ದೇವೆ. ಇದು ನಮ್ಮ ಪೂರ್ವಜನ್ಮದ ಸುಕೃತ ಗುರು ಹಿರಿಯರು ಮಾಡಿದಂತಹ ಪುಣ್ಯದ ಫಲ ಎಂಬುದಾಗಿ ಮನಸ್ಸಿನಲ್ಲಿ ನಾವೆಲ್ಲರೂ ಕೂಡ ಸ್ಮರಿಸುತ್ತಾ, ಕಲಿಕಾಲಕ್ಕೆ ಸಮಯುಗವಿಲ್ಲವಯ್ಯ, ಕಲುಷ ಹರಿಸಿ ಕೈವಲ್ಯವೀಯುವದಯ್ಯ, ನೆಲೆ ನಾಮ ಕೀರ್ತನೆ ಸಾಕಯ್ಯ, ಸಲೆ ನಾಮ ಕೀರ್ತನೆ ಸಾಕಯ್ಯ, ಸ್ಮರಿಸಲು ಸಾಯುಜ್ಯ ಪದವೀ ವ್ಯದಯ್ಯ, ಬಲವಂತ ಶ್ರೀರಂಗ ವಿಠಲನ ನೆನೆದರೆ ಕಲಿಯುಗವೇ ಕೃತಯುಗವಾಗುವುದಯ್ಯ. ಶ್ರೀರಂಗ ವಿಠಲನ ನೆನೆದರೆ ಕಲಿಯುಗವೇ ಕೃತಯುಗವಾಗುವ್ಯದಯ್ಯ. ಕಲಿಯುಗವನ್ನು ಕೃತಯುಗವನ್ನಾಗಿ ಮಾಡಿಬಿಡಬಹುದು ಆ ಭಗವಂತನ ನಾಮಸ್ಮರಣೆಯನ್ನು ಮಾಡಿದರೆ ಸಾಕಂತೆ. ಬಹಳ ದೃಢವಾದಂತಹ ಸಂಕಲ್ಪವನ್ನು ಮಾಡಬೇಕು, ಆ ಭಗವಂತನ ನಾಮಸ್ಮರಣೆಯನ್ನು ಬಿಟ್ಟಿರುವುದಿಲ್ಲ ಎಂಬುದಾಗಿ. ಆದ್ದರಿಂದ ನಮ್ಮ ಜೀವನ ಹೇಗಿರಬೇಕು, ದೃಢವಾದ ಸಂಕಲ್ಪ ಹೇಗಿರಬೇಕು ಅನ್ನುವುದನ್ನು ತಿಳಿಸ್ತಾ ಇದ್ದಾರೆ ವಾದಿರಾಜ ಗುರು ಸಾರ್ವಭೌಮರು. ಗುರು ಭಕುತಿ ಬೇಕು, ಗುರುಗಳಲ್ಲಿ ಭಕ್ತಿಯನ್ನು ನಾವು ಮಾಡಬೇಕಂತೆ. ಗುರುಗಳ ಮೇಲೆ ಆದರ ಇರಬೇಕು, ಭಕ್ತಿ ಇರಬೇಕು. ಗುರು ಭಕುತಿ ಬೇಕು, ಹಿರಿಯರ ಕರುಣೆ ಬೇಕು. ಸಜ್ಜನರು ಮಹಾತ್ಮರು ಅವರ ಕರುಣೆ ನಮ್ಮೆಲ್ಲರ ಮೇಲಿರಬೇಕಂತೆ. ಹರಿಕಥೆ ನಿತ್ಯ ಕೇಳುತ್ತಿರಬೇಕು. ಭಗವಂತನ ಕಥೆ ಅದು ಯಾವುದೇ ಕಥೆ ಆಗಿರಲಿ, ಅದು ಹರಿಸಂಬದ್ಧವಾಗಿದ್ದರೆ ಸಾಕು. ಭಗವಂತನ ತತ್ವವನ್ನು ಮಹಿಮೆಯನ್ನು ತಿಳಿಸುವ ಕಥೆಯಾದರೆ ಸಾಕು. ಆ ಕಥೆಯನ್ನು ನಿತ್ಯ ಕೇಳುತ್ತಿರಬೇಕು ಅಂತ ಹೇಳ್ತಾರೆ. ವಿರಕುತಿ ಬೇಕು, ವೈರಾಗ್ಯವನ್ನು ಕೂಡ ಪ್ರಾರ್ಥಿಸಬೇಕಂತೆ. ವಿಷ್ಣುವಿನ ಆರಾಧನೆ ಬೇಕು, ವಿಷ್ಣುವಿನ ಪೂಜೆಯನ್ನು ಮಾಡಬೇಕು. ಭಗವಂತನ ಪೂಜೆಯನ್ನು ಮಾಡುವುದು ಬಹಳ ಮುಖ್ಯ. ವರ ಮಂತ್ರ ಜಪಬೇಕು, ತಪಬೇಕು ಪರಗತಿಗೆ. ಈ ಲೋಕದಲ್ಲಿ ನಾವು
ಸಂತೋಷವಾಗಿ ಜೀವನವನ್ನು ನಡೆಸಲಿಕ್ಕೆ ಶ್ರೇಷ್ಠ ಮಂತ್ರಗಳ ಜಪವನ್ನು ಮಾಡ್ತಾ ಇರಬೇಕಂತೆ. ತಪಸ್ಸನ್ನು ಮಾಡಿದ್ವಿ ಅಂತಾದರೆ ಅದು ಉತ್ತಮವಾದ ಲೋಕಕ್ಕೆ ಕಾರಣವಾಗುವಂತಹದ್ದಾಗ್ತದೆ. ಪರಗತಿಗೆ ತಪಬೇಕು ಅಂತ ಹೇಳ್ತಾರೆ. ಸಿರಿಹಯವದನನ ಪರಮಾನುಗ್ರಹ ಬೇಕು. ಭಗವಂತನ ದಿವ್ಯವಾದಂತಹ ಅನುಗ್ರಹ ನಮ್ಮೆಲ್ಲರ ಮೇಲಿರಬೇಕು. ವಿಶೇಷವಾಗಿ ವಿಷಯ ನಿಗ್ರಹ ಬೇಕು. ವಿಷಯ ನಿಗ್ರಹ ಬೇಕು. ಇಂದ್ರಿಯಗಳನ್ನು ಜಯಿಸಿ ಜೀವನವನ್ನು ನಡೆಸಬೇಕು ಎಂಬುದಾಗಿ ಆ ಭಗವಂತನಲ್ಲಿ ಈ ದಿವ್ಯವಾದಂತಹ ವರವನ್ನು ನಮಗೆ ದಯಪಾಲಿಸು ಎಂಬುದಾಗಿ ಪ್ರಾರ್ಥನೆಯನ್ನು ನಾವೆಲ್ಲರೂ ಕೂಡ ಸಲ್ಲಿಸೋಣ. ನಿನ್ನ ನಾಮ ಭಂಡಾರ ಕದ್ದ ಕಳ್ಳ ನಾನು. ನಾವೆಲ್ಲರೂ ಕೂಡ ಕಳ್ಳರಾಗಿ ಬಿಡೋಣ ಅಂತ ದಾಸರು ತಿಳಿಸ್ತಾ ಇದ್ದಾರೆ, ಪುರಂದರದಾಸರು. ಯಾಕೆ ಅಂತಂದರೆ ಕಳ್ಳತನಕ್ಕೆ ಶಿಕ್ಷೆ ಇರ್ತದೆ. ನಾವು ಏನನ್ನ ಕಳ್ಳತನ ಮಾಡಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ನಿನ್ನ ನಾಮ ಭಂಡಾರ ಕದ್ದ ಕಳ್ಳ ನಾನು. ಭಗವಂತನ ನಾಮದ ಭಂಡಾರವನ್ನು ನಾವು ಕದಿಯಬೇಕಂತೆ. ಹಾಗೇನಾದರೂ ಕದ್ದದ್ದು ಅಂತಾದರೆ ಭಗವಂತನಲ್ಲಿ ನಾವು ಪ್ರಾರ್ಥನೆಯನ್ನು ಸಲ್ಲಿಸಬಹುದು. ನಿನ್ನ ನಾಮ ಭಂಡಾರವನ್ನು ಕದ್ದಿದ್ದೇನೆ ಹೇ ಸ್ವಾಮಿ, ನಿನ್ನ ಭಕುತಿ ಎಂಬ ಸಂಕೋಲೆಯ ನಿಕ್ಕಿ. ನನ್ನನ್ನು ನೀನು ಸಂಕೋಲೆಯಲ್ಲಿ ಅಂದರೆ ಬಂಧಿಸು. ಏನನ್ನು ಹಾಕಿ? ಭಕ್ತಿ ಅನ್ನತಕ್ಕಂತಹ ಸಂಕೋಲೆಯನ್ನು ನನ್ನ ಕೈಗಳಿಗೆ ಹಾಕು ಹೇ ಸ್ವಾಮಿ. ನಿನ್ನ ದಾಸರ ಕೈಯಲ್ಲಿ ಒಪ್ಪಿಸಿಕೊಟ್ಟು. ಶಿಕ್ಷೆಗಾಗಿ ನೀನೇನು ಮಾಡಬೇಕು ಅಂತಂದರೆ ಆ ಭಟರಿರ್ತಾರೆ, ಭಟರ ಕೈಯಲ್ಲಿ ಒಪ್ಪಿಸ್ತಾರೆ. ನೀನು ನಿನ್ನ ದಾಸರೇನಿದ್ದಾರೆ ಅವರ ಕೈಯಲ್ಲಿ ನನ್ನನ್ನು ಒಪ್ಪಿಸಿಕೊಡು. ನಿನ್ನ ಮುದ್ರಿಕೆಯಿಂದ ಕಾಸಿ ಬಡಿಸುದೇವಾ. ಅಲ್ಲಿ ಅವರಿಗೆ ಶಿಕ್ಷೆಯನ್ನು ನೀಡಿದಾಗ ಏನನ್ನಾದರೂ ಬಿಸಿ ಮಾಡಿ ಬರೆ ಕೊಡತಕ್ಕಂತಹದ್ದು, ಹೊಡೆಯುವಂತಹದ್ದು ಏನಾದರೂ ನಡೆಸ್ತಾರೆ. ಅದೇ ರೀತಿಯಾಗಿ ಇಲ್ಲೂ ಕೂಡ ನಿನ್ನ ಮುದ್ರೆ, ಶಂಖ ಚಕ್ರ ಇತ್ಯಾದಿ ಮುದ್ರೆಗಳೇನಿದ್ದಾವೆ ಅವುಗಳನ್ನು ಕಾಸಿ ಬಡಿಸುವಂತೆ ಮಾಡು. ಆ ಚಕ್ರಧಾರಣೆಯ ತಪ್ತ ಮುದ್ರ ಧಾರಣೆಯನ್ನು ಮಾಡಿಸು ಎಂಬುದಾಗಿ ಪ್ರಾರ್ಥನೆಯನ್ನು ಸಲ್ಲಿಸುವಂತಹದ್ದು. ನಿನ್ನ ವೈಕುಂಠ ದುರ್ಗದೊಳು ಎನ್ನ ಸೆರೆಯ ನಿಟ್ಟು ಸಲಹೋ ಪುರಂದರ ವಿಠಲ. ಏನು ಮಾಡ್ತೇವೆ? ಆ ಮಾಡಿದಂತಹ ಕಳ್ಳತನ ಮಾಡಿದಂಥವನನ್ನು ಜೈಲಿನಲ್ಲಿ ಹಾಕ್ತೇವಂತೆ. ಲೋಕದಲ್ಲಿ ಹಾಗೆ ಕಾಣಿಸ್ತಿದೆ. ಹಾಗೆ ನೀನು ಕೂಡ ಈ ನಿನ್ನ ನಾಮ ಭಂಡಾರವನ್ನು ಕದ್ದ ಕಾರಣ ನನ್ನನ್ನು ವೈಕುಂಠವೆಂಬತಕ್ಕಂತಹ ದುರ್ಗದಲ್ಲಿ ಬಂಧಿಸಿ ಸೆರೆಯಿಟ್ಟು ನನ್ನನ್ನು ಸಲಹೋ ಹೇ ಸ್ವಾಮಿ ಯೋಗ ನರಸಿಂಹ ಎಂಬುದಾಗಿ ಆ ಶ್ರೀನಿವಾಸನನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸೋಣ. ಪ್ರಾರ್ಥಿಸಿ ಆ ಸ್ವಾಮಿಯ ಅಪಾರವಾಗಿರ್ತಕ್ಕಂತಹ ಕರುಣೆಗೆ ನಾವೆಲ್ಲರೂ ಕೂಡ ಪಾತ್ರರಾಗೋಣ. ಇದೊಂದು ನಮ್ಮ ವಿಶೇಷವಾದಂತಹ ಗುರು ಹಿರಿಯರು ಮಾಡಿದಂತಹ ಪುಣ್ಯದ ಫಲ. ಆಗ ನಾವೆಲ್ಲರೂ ಕೂಡ ಇಂತಹ ಭಾಗ್ಯವನ್ನು ಪಡೆಯುವಂಥವರಾಗ್ತೇವೆ. ಹರಿ ನಿನ್ನ ಸ್ಮರಣೆಯ ಸ್ಮರಿಸಲು ದುರಿತ ಪೀಡಿಪುದುಂಟೆ. ನಿನ್ನ ನಾಮಸ್ಮರಣೆಯನ್ನು ಮಾಡ್ತಾ ಇದ್ದದ್ದು ಅಂತಾದರೆ ಏನೂ ಕೂಡ ಪಾಪ ನಮ್ಮನ್ನು ಪೀಡಿಸುವುದಿಲ್ಲವಂತೆ. ಅರಿತು ಭಜಿ ಪರಿಗೆಲ್ಲ ಕೈವಲ್ಯ ಜೋಕೆ. ಈ ಜ್ಞಾನ ಇದ್ದು ಯಾರಾದರೂ ಆ ಭಗವಂತನನ್ನು ಸ್ಮರಿಸಿದ್ದು ಅಂತಾದರೆ ಅವರಿಗೆ ಮೋಕ್ಷವನ್ನೇ ನೀಡ್ತಾನಂತೆ. ಕರುಣವರಿತು ತನ್ನ ಮಗನ ಕೂಗಿದವಗೆ ಮರಣಕಾಲದಿ ಒದಗಿದೆ ಶ್ರೀ ಪುರಂದರ ವಿಠಲ. ಅಜಾಮೇಳೋಪಾಖ್ಯಾನ ಸ್ಮರಣೆಗೆ ತಂದು ಕೊಡ್ತಾ ಇದ್ದಾರೆ ಪುರಂದರ. ಅಜಾಮೇಳ ಬಹಳ ಇಷ್ಟಾಗರಿಷ್ಠ, ಬಹಳ ಉತ್ತಮ, ಎಲ್ಲ ತಪಸ್ಸನ್ನು ಮಾಡಿದ್ದಾನೆ. ಆದರೆ ವಿಶೇಷವಾದ ರೀತಿಯಲ್ಲಿ ಕ್ರಿಯಾಸಂಗವನ್ನು ಪಡೆದು ಪ್ರಾರಬ್ಧ ಪೂರ್ಣ ಲೌಕಿಕನಾಗ್ತಾ ಇದ್ದಾನೆ. ಆದರೆ ಕಟ್ಟ ಕಡೆಯ ಮಗನಿಗೆ ನಾರಾಯಣ ಎಂಬ ಹೆಸರನ್ನಿಟ್ಟಿದ್ದಾನೆ. ಆ ನಾರಾಯಣನ ಮೇಲೆ ತುಂಬ ಇಷ್ಟ. ಅವನನ್ನು ಸ್ಮರಿಸ್ತಾ ಸ್ಮರಿಸ್ತಾ ಅಂತ್ಯಕಾಲದಲ್ಲೂ ಸ್ಮರಿಸಿ ಮೋಕ್ಷವನ್ನು ಪಡೆದಿದ್ದಾನೆ. ಹರೇ ಶ್ರೀನಿವಾಸ. ಸರ್ವೇ ಜನ ಸುಖಿನೋ. ಚತುರ್ದಶ ಜಗ ಜಗ ಜಗವೆಲ್ಲ ಕಂಪಿಸಿ ಕೆಂಪಾಗೆ ಹಾಗೆ 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 ಬಲವ ದಶಗೆಡಿಸಿ ರೋಷಗಿಡಿ ಉಗು ಉಗು ಉಗುಳುತ್ತ ಬಂದ ನರಸಿಂಹ. ಬಳಿ ಬಳಿರೆ ನಾರಸಿಂಹ ಮಹಾಸಿಂಹ. ಬಳಿ ಬಳಿರೆ ನಾರಸಿಂಹ ಮಹಾಸಿಂಹ. ಬಿಗಿದು ಹುಬ್ಬು ಗಂಟನೆ ಹಾಕಿ ಹೊಗೆ 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 ಸುತ್ತೆ ಸರ್ವರಂಜೆ. ನೆಗೆ 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 ನೆಗೆದು ಕುಪ್ಪಳಿಸಿ ಅಸುರನ್ನ ಮಗು
ನಾವು ಬೇಡಿಕೊಂಡ ನರಸಿಂಹ ಬಳಿ ಬಳಿರೆ ನಾರಸಿಂಹ ಮಹಾಸಿಂಹ ಬಳಿ ಬಳಿರೆ ನಾರಸಿಂಹ ಮಹಾಸಿಂಹ ಉಗುರಿಂದ ಕ್ರೂರನ್ನ ಹೇರೊಡಲ ಬಗೆ 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 ದೊರಕುತವನ್ನು ಉಗಿ 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 ಉಗಿದು ಚೆಲ್ಲಿ ಕೊರಳಿಗೆ ಕರುಳ ತೆಗೆ 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 ತೆಗೆದು ಇಟ್ಟ ನರಸಿಂಹ ಬಳಿ ಬಳಿರೆ ನಾರಸಿಂಹ ಮಹಾಸಿಂಹ ಬಳಿ ಬಳಿರೆ ನಾರಸಿಂಹ ಮಹಾಸಿಂಹ ಯುಗ ಯುಗ ಯುಗದೊಳಗೆ ಪ್ರಣತಾರ್ಥಿ ಹರನೆಂದು ಜಗ 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 ಮುಕುಟ ತೂಗೆ ನಗು 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 ನಗುತ ಸುರರು ಗಗನದಿ ನೆರೆದು ಮಿಗಿ ಮಿಗಿ ಮಿಗಿಲೆನೆ ನಾರಸಿಂಹ ಬಳಿ ಬಳಿರೆ ನಾರಸಿಂಹ ಮಹಾಸಿಂಹ ಬಳಿ ಬಳಿರೆ ನಾರಸಿಂಹ ಮಹಾಸಿಂಹ ಒಂದೊಂದೊಂದೊಂದು ಮುನಿಗಳಿಗೊಲಿದು ಒಂದಂದದಿ ಗಾಯನಕ್ಕೆ ಒಲಿದು ಅಂದಂದವ ಕಾವ ಚೋಳಂಗಿರಿ ಮಂದಿರನೆ ವಿಜಯ ವಿಠಲ ನಾರಸಿಂಹ ಬಳಿ ಬಳಿರೆ ನಾರಸಿಂಹ ಮಹಾಸಿಂಹ ಬಳಿ ಬಳಿರೆ ನಾರಸಿಂಹ ಮಹಾಸಿಂಹ ಮಲ 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 ತವರ ವೈರಿ ಉರಿ ಮಾರಿ ಮಲ 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 ತವರ ವೈರಿ ಉರಿ ಮಾರಿ ಬಳಿ ಬಳಿರೆ ನಾರಸಿಂಹ ಮಹಾಸಿಂಹ ಬಳಿ ಬಳಿರೆ ನಾರಸಿಂಹ ಮಹಾಸಿಂಹ ಗಿರಿವಾಸ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ ಪಾಹಿ ಪಾಹಿ ಎಂಬುದಾಗಿ ಸ್ವಾಮಿಯಲ್ಲಿ ಎಲ್ಲರೂ ಕೂಡ ಪ್ರಾರ್ಥನೆಯನ್ನು ಸಲ್ಲಿಸುವಂತಹದ್ದು. ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರುವಮರ್ಥದಂ. ಮನುಷ್ಯ ಜನ್ಮ ಬಹಳ ದುರ್ಲಭವಾದಂತಹದ್ದು. ಆದರೆ ಮೋಕ್ಷವನ್ನು ನೀಡುವುದಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂತಹ ಸಾಧನ ಶರೀರ ಇದಾಗಿದೆ. ಎಲ್ಲ ವಿಧವಾದ ಸಾಧನೆಯನ್ನು ಮಾಡಿಕೊಳ್ಳಲಿಕ್ಕಾಗಿ ಜೀವಿ ಕಟ್ಟ ಕಡೆಯಲ್ಲಿ ವಿಶೇಷವಾದಂತಹ ಈ ಸಾಧನ ಶರೀರವನ್ನು ಪಡೆಯುವಂಥವನಾಗ್ತಾನೆ. ಆದ್ದರಿಂದ ಆ ಸಾಧನ ಶರೀರವನ್ನು ಕೊಡುವುದೊಂದೇ ಅಲ್ಲ, ನಿನ್ನ ಸೇವೆಯಲ್ಲಿ ನಮ್ಮನ್ನು ತೊಡಗಿಸಿ ನಮ್ಮಿಂದ ಸಾಧನೆಯನ್ನು ಮಾಡಿಸ್ತಾ ಇದ್ದೀಯಾ ಹೇ ಸ್ವಾಮಿ ಶ್ರೀ ಶ್ರೀನಿವಾಸ. ಇದು ನಿನಗೆ ಅನಂತ ಅನಂತ ನಮಸ್ಕಾರಗಳು ಎಂಬುದಾಗಿ ಭಗವಂತನಿಗೆ ನಾವೆಲ್ಲರೂ ಕೂಡ ವಿಶೇಷವಾಗಿರ್ತಕ್ಕಂತಹ ಕೃತಜ್ಞತೆಯನ್ನು ಸಮರ್ಪಿಸೋಣ. ಇದೊಂದು ನಮ್ಮ ಪೂರ್ವಜನ್ಮದ ಸುಕೃತ. ಆದ್ದರಿಂದಲೇ ಈ ವಿಶಿಷ್ಟವಾದಂತಹ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುವ ಭಾಗ್ಯವನ್ನು ಪಡೆದುಕೊಂಡಿದ್ದೇವೆ. ಮುಖೇ ಚಾರುಹಾಸಂ ಕರೆ ಶಂಖಚಕ್ರಂ ಗಲೆ ರತ್ನಮಾಲಾಂ ಸ್ವಯಂ ಮೇಘವರ್ಣಂ ತಥಾ ದಿವ್ಯಶಸ್ತ್ರಂ ಪ್ರಿಯಂ ಪೀತವಸ್ತ್ರಂ ಧರಂತಂ ಮುರಾರಿಂ ಭಜೆ ವೆಂಕಟೇಶಂ ಸದಾ ಭೀತಿಹಸ್ತಂ ಮುದಾ ಜಾನುಪಾಣಿಂ ಲಸನ್ಮೇಖಲಂ ರತ್ನಶೋಭಾಪ್ರಕಾಶಂ ಜಗತ್ಪಾದಪದ್ಮಂ ಮಹತ್ಪದ್ಮನಾಭಂ ಧರಂತಂ ಮುರಾರಿಂ ಭಜೆ ವೆಂಕಟೇಶಂ. ವೆಂಕಟೇಶ್ವರನನ್ನು ನಾವೆಲ್ಲರೂ ಕೂಡ ಭಜಿಸ್ತಾ ಇದ್ದೇವೆ. ಆ ಸ್ವಾಮಿ ನಿರ್ಮಲನಾಗಿರ್ತಕ್ಕಂಥವನು, ನಿರ್ಮಲವಾದಂತಹ ತನ್ನ ಕೃಪಾ ಪೂರ್ಣವಾದ ದೃಷ್ಟಿಯನ್ನು ನಮ್ಮೆಲ್ಲರ ಮೇಲೆ ಬೀರ್ತಕ್ಕಂಥವನು, ಸಮಸ್ತ ಪ್ರಪಂಚದ ಕಾರಣೀಭೂತನಾದಂಥವನು, ಜಗತ್ಕಾರಣಂ ಅಂತ ಹೇಳ್ತಾರೆ. ಅಹೋ ನಿರ್ಮಲಂ ನಿತ್ಯಮಾಕಾಶರೂಪಂ. ಆಕಾಶ ಹೇಗೆ ವ್ಯಾಪ್ತವಾಗಿ ಎಲ್ಲ ಕಡೆಯಲ್ಲಿ ಇದ್ದುದು ಯಾರ ಕಣ್ಣಿಗೂ ಕಾಣಿಸುವುದಿಲ್ಲವೋ ಹಾಗೆ ಭಗವಂತನು ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ, ಆದರೆ ಯಾರ ಕಣ್ಣಿಗೂ ಕೂಡ ಬೀಳುವುದಿಲ್ಲ. ಅದಕ್ಕಾಗಿ ಅವನನ್ನು ಆಕಾಶ ರೂಪ ಅಂತ ಕರೀತಾರೆ. ಆಕಾಶ ಹೇಗೋ ಅದೇ ರೀತಿಯಾಗಿ ಇರುವಂಥವನು. ಜಗತ್ಕಾರಣಂ ಸರ್ವ ವೇದಾಂತ ವೇದ್ಯಂ. ಸಮಸ್ತ ಪ್ರಪಂಚಕ್ಕೆ ಕಾರಣೀಭೂತನಾದಂಥವನಾಗಿದ್ದಾನೆ. ಉಪನಿಷತ್ತುಗಳಿಂದ ಪ್ರತಿಪಾದ್ಯನಾಗಿದ್ದಾನಂತೆ.
ವಿಭುಂ ತಾಪಸಂ ಸಚ್ಚಿದಾನಂದರೂಪಂ ಧರಂತಂ ಮುರಾರಿಂ ಭಜೆ ವೆಂಕಟೇಶಂ ಶ್ರಿಯಾವಿಷ್ಟಿತಂ ವಾಮಪಕ್ಷಪ್ರಕಾಶಂ ಸುರೈರ್ವಂದಿತಂ ಬ್ರಹ್ಮರುದ್ರಸ್ತುತಂ ತಂ ಶಿವಂ ಶಂಕರಂ ಸ್ವಸ್ತಿ ನಿರ್ವಾಣರೂಪಂ ಧರಂತಂ ಮುರಾರಿಂ ಭಜೆ ವೆಂಕಟೇಶಂ. ಆ ವೆಂಕಟೇಶ್ವರನನ್ನು ನಾವೆಲ್ಲರೂ ಕೂಡ ಭಜಿಸೋಣ. ಮುರನಾಮಕ ದೈತ್ಯನ ಅರಿಯಾಗಿ ಶತ್ರುವಾಗಿ ಸಂಹಾರ ಮಾಡಿದಂತಹ ಮಹಾನುಭಾವ ಅಂತಹ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಭಜಿಸ್ತಾ ಇದ್ದೇವೆ. ಅತ್ಯಂತ ಶ್ರದ್ಧೆಯಿಂದ ಭಕ್ತಿಯಿಂದ ವೇದದ ಪಾರಾಯಣ ನಡೀತಾ ಇದೆ, ದಿವ್ಯ ಪ್ರಬಂಧ ಪಾರಾಯಣ ನಡೀತಾ ಇದೆ. ಭಕ್ತರೆಲ್ಲರೂ ಕೂಡ ಕೋಲಾಟವನ್ನು ಆಡುತ್ತಾ ಈ ಕಾರ್ಯಕ್ರಮದಲ್ಲಿ ಬ್ರಹ್ಮೋತ್ಸವದಲ್ಲಿ ಭಾಗಿಗಳಾಗ್ತಾ ಇದ್ದಾರೆ. ಇದೊಂದು ಅದ್ಭುತವಾದಂತಹ ವೈಭವೋಪೇತವಾಗಿರತಕ್ಕಂತಹ ಉತ್ಸವ ನಡೀತಾ ಇದೆ. ಬಿಸಿಲು ಬೀಳಬಾರದು ಎಂಬುದಾಗಿ ಛತ್ರವನ್ನು ಆ ಯೋಗ ನರಸಿಂಹಸ್ವಾಮಿಗೆ ಅರ್ಚಕರಿಬ್ಬರೂ ಕೂಡ ಎಡಬಲದಲ್ಲಿ ನಿಂತು ಹಿಡಿದಿರತಕ್ಕಂತಹದ್ದು. ಭಕ್ತರು தன்கங்கை வாய் வைத்தால் தடாவிய கோட்டுச் சிவாய் ஓரந்தியங்கம் பொன்மதியின் வன்முயலை வேங்கை திருவமலையே ஆயன் புனவேங்கை நாரம் பொறப்பிடையே நின்ன புனல் கொடுத்த ஐந்து நெருப்பிடையே நிற்கவும் நீர் வேண்டாம் புடையவக்காவேதனாய் மெய்மரத்தோய் கைதொடலால் அக்காவே தேவினைகளாய்ந்து நான் முகத்தான் நன்குரங்கில் நம்முடைப்பான முன்னடன்னினான் ஆனடைப்போடு நங்கட்கரம் நமக்கென்ன ஆழிவளவன் முரணாள் ஒரு மூன் வரம் தொடைந்தமைம்பன் சரணமேனரை ஏறமிறப்பெண்ணாரே ஓதகரு மாயனையே ஓத்தமனத்தராய் ஐந்தடக்கிய பேர்த்தால் பிறப்பேழும் பேர் காட்டவிராய் வேங்காரமே நிறையாரமாறுவனையே நிறைமணி தேர்வானந்தோள் நிலங்கமாற்படுவான் தேவடுக்க நேர்படுவான் தான் முயலும் நெஞ்சே நினைப்பறிய நிலை பெற்ற நெஞ்சமே பேசாய் நினைக்கும் கஞ்சத்த பேரானர்க்க பெருமானயன்களோ ஓராடனற்பதுணர்வேறிலுணர்வரியன் உள்ளம் புகழ்ந்த உணரிலம் காண்பரியனுன்னை கங்கடைந்த வண்டரைய
வந்தடாய் கோமானை எங்கன இந்த காண்டம் எனே இனியவள் மாயன் என உரைப்பாரேலாம் இனியவன் காண்பரியனே அவன் கள்ளத்தால் மண் கொண்ட வெண்கடந்த பைங்கடலான் உள்ளத்தினுள்ளே நான் மறையினொட்பொருளை உள்ளத்துளனாக தேர்ந்துணர்வரே மறையனரங்க மாயவனையாவரே கண்டார் கைபுனைந்து கண்ணார் கடல் போய் வீணார் கேள்வியாராய் தேர்ந்த போற்றரைக்க பொலையுமே பெண்ணை காயத்துயிரையட்டான் கொண்டு மின்ன கொடியிட தொழில் கொண்டு தான் முழங்கி கண்ட நேருமேகமன்ன நெடுமால் நிறம்போல கார்வானம் காட்டும் கலந்து கலந்து மனித மயக்கம் கண்ணா மேனி மலர்ந்து மரதகமே காடந்து கடம் கொண்டின் வாய் மண்டரையம் தந்துடாய் கோபானை அந்திவான் காட்டுமதே ஐயப்படாதே பொது நின்ன பொன்னங்களே பொன்னங்களே முழுவினைகள் மன்னங்கடலமுடையதே பொழுதில் குறவானர் ஏழம் படைந்தொழுகாய் பைந்தினைகள் நடந்த வெங்கடை போய் விந்திரக்கம் வெங்கடமே மேலொரு நாள் தேங்குடல் வாய் வைத்தான் சிலம்பே சரி கடலும் சென்னிதைப்பா வடிபோல் நம்பலம் பிறதோரல் இடம்போதாதெங்களோ வந்துடாய் மாலடந்தமன் மண்ணுலக மண்ணுண்டு பேச்சு முறையுண்டு மாத்தாதாய் தாய் வெண்ணாய் விழுங்கவே ஆச்சு கண்ணு கயத்தினாள் கட்ட தான் கட்டுண்டிருந்தார் மகனொருவர் கொள்ளாத மாமேனி மாயன் மகனாம் அவன் மகன் தன் காதல் மகனை வானந்தோல் தான் கடலே நிறை செய்தன் நெஞ்சே துலகில்லார் தெரிவார் நீண்ட திருமால் அனைத்துலகம் உள்ளடக்கியார் அனைத்தளவ வெள்ளத்தார பிள்ளையாய் வெள்ளத்துயன்னாரை உள்ளத்தே வைரந்தே வைத்தே உணர்வென்ன ஒளிகொள் விளக்கேத்தி வைத்தவனை நாடி வளப்படுத்தே நான் கிடந்தான் நெஞ்சத்தே
பொன்னாமைமாயன் பவந்தே வந்திலாங்கு அந்தி பொழுதாத்து அரியாயிகண்ட இரணியனதாக அரங்கம் செந்தப்பிடர்ந்த திருமால் திருமடியே வந்த தன்னமே வாட்டு துணர்வென்னாய் துணர்வென்னும் ஒளிகொள் விளக்கேத்தி வைத்தவனை நாடி வளப்படுத்தேன் மினவனின் நாடுகிறான் கிடந்தாண்டே பொன்னாமை மாயன் பவந்தே புகுந்திலாங்கு அந்தி பொழுதத்து அரியாயிகழ்ந்த இரணியனதாக அரங்கம் செந்தப்பிடர்ந்த திருமால் திருமடியே வந்தத்தன் நெஞ்சமே வாட்டியவாயராய் வானோர் மணிமகுடம் தாழ்த்தி வணங்க தழும்பாய் தாமரை மலர்மேல் மங்கமனாளன் அணித்தாமரையா மலரெடுத்த உந்தியான் ஆங்கெழிலாய மலரெடுத்த மாமேனி மலரடத்த வண்ணத்தான் மாமலரான் வாரகடனான் இமைமயம் சோழ் மாலயம் இரவிசம்பம் காத்தோம் அமம் சோர்ந்து அறவிலங்கித்தோ நமம் நம்மை நனகாமல் காப்பான் துரகத்தை பாய் பிளந்தான் தொட்டு இமம் சோழ் மாலயம் இரவிசம்பம் காத்தோம் அமம் சோர்ந்து அறவிலங்கித்தோ நம்மை நனகாமல் காப்பான் துரகத்தை வாய் பிளந்தான் தொட்டு வனதீத்ய பிராகவேதானஷேஷான் நரபதி பரிகிருப்தம் துர்கமாதாதுகாமः சுசுரமணரவத்யம் ரங்கநாதஸ்ய சாட்சாத் துஜகுலதிலகமதமிஷ்டசித்தம் நமாமி பின்னார்த்தளமதில் சோழவல்லி புத்தோர நடகர சொன்னார்கடற்கமலம் ஜோடினா முன்னார் விடிகரத்தார் நுரைத்தாம் கேள்மையில் ஜெயரத்தாம் நெஞ்சமே வந்து பாண்டியன் கொண்டாட பட்டர் விழான் வந்தார் என்ன வேண்டிய சங்கடத்தோதா வேண்டிய வேதங்களோடு வேண்டு கிழியறுத்தான் பாதங்கள் ஆதித்தருளா வல்லாண்டு வல்லாண்டு பல்லாயிரத்தாண்டு பலகோடி நூறாயிரம் ಪಕ್ಷಿವಾಹನ ಗೋವಿಂದ ಪಾಂಡವ ಪ್ರಿಯನೇ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಶ್ರೀನಿವಾಸ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಮಧುಸೂದನ ಹರಿ ಗೋವಿಂದ ಮಹಿಮ ಸ್ವರೂಪ ಗೋವಿಂದ